ನೋಡಿ ಬರುವ ವರ್ಷಕ್ಕೆ ಅಪ್ಪ ಬೀಜಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಹರಿವೇದು ಗಿಡದಲ್ಲಿ ಹೀಗೆ ಬೀಜ ಆಗ್ತದೆ, ನಿಮಗೆ ಗೊತ್ತಿರ್ಬೋದು. ಬೆಳೆದ ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ಲೈಕನ್ ಒತ್ತಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಎಷ್ಟು ಇದು ನಾನು ಇವಾಗ ದನಗಳನ್ನು ಕರ್ಕೊಂಡು ಹೋಗ್ತಿದ್ದೇನೆ. ಇವತ್ತು ಅಪ್ಪ ಸ್ವಲ್ಪ ಮೆಡಿಸಿನ್ ತರ್ತೇನೆ ಅಂತ ಹೋಗಿದ್ದಾರೆ. ಅವರಿಗೆ ಮಂತ್ಲಿ ಒಮ್ಮೊಮ್ಮೆ ಮೆಡಿಸಿನ್ ಬೇಕಾಗ್ತದೆ, ಹಾಗೆ ತರಲಿಕ್ಕೆ ಹೋಗಿದ್ದಾರೆ. ಹಾಗೆ ಅವರು ಹೇಳಿದರು, ನೀನು ದನಗಳನ್ನು ಕರ್ಕೊಂಡೋಗಿ ಯಾವಾಗಲೂ ಬಿಡುವಲ್ಲಿ ಬಿಡು, ಮತ್ತು ನಾನು ಬಂದ ಮೇಲೆ ಅವರನ್ನು ಕರ್ಕೊಂಡು ಬರ್ತೇನೆ, ಬಿಟ್ಟು ಬಂದರೆ ಆಯಿತು ಅಂತ ಹೇಳಿದ್ದಾರೆ. ಹಾಗೆ ಈಗ ಕರ್ಕೊಂಡು ಹೋಗ್ತಿದ್ದೇನೆ. ಅವರನ್ನು ಹೋಗಿ ಕೈಕಂಬಕ್ಕೆ ಬಿಟ್ಟು ಮತ್ತೆ ಈಚೆಗೆ ಬಂದದ್ದು ಈಗ ನಾನು. ಹಾಗೆ ಈಗ ಬಂದ ಮೇಲೆ ಕರ್ಕೊಂಡು ಹೋಗ್ತಿದ್ದೇನೆ. ಹೀಗೆ 10:15 ಆಯಿತು ಕರ್ಕೊಂಡು ಹೋಗುವಾಗ. ಇಲ್ಲಾದರೆ ಆಗಲೂ 9:30-10 ಗಂಟೆಗೆ ಹೋಗಿ ಆಗ್ತದೆ ನಮಗೆ ದನಗಳನ್ನು ಕರ್ಕೊಂಡು. ಹಾಗೆ ಗೇರು ಹಣ್ಣು ಉಂಟಲ್ಲ, ಇವರು ಹೆಕ್ಕುದು, ಬಿಟ್ಟ ತಕ್ಷಣ ರಪ್ಪ ಓಡಿ ಬರುವುದು. ಹುಡುಕಿ 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 ಒಂದೊಂದು ಸಿಕ್ಕಿ ಆದಮೇಲೆ ಸಮಾಧಾನ. ಅವ್ರು ಹೇಗೆ ಗೊತ್ತುಂಟ, ಒಟ್ಟಿಗೆ ತಗೊಳ್ತಾರೆ ಮತ್ತು ಬೀಜವನ್ನು ಕಚ್ಚಿ ಕಚ್ಚಿ ಹೊರಗೆ ಹಾಕ್ತಾರೆ. ಬೀಜ ತಿನ್ನೋದಿಲ್ಲ, ಗೇರು ಬೀಜ ಹೊರಗೆ, ಇದು ಹಣ್ಣು ತಿನ್ನೋದು ಇಬ್ಬರು ಸಹ. ಇಲ್ಲಿ ಕೆಳಗಡೆ ಉಂಟು, ಅಪ್ಪ ಇದ್ದಿದ್ದರೆ ಹೆಕ್ಕಿತ್ತಿದ್ರು. ನಾನು ಹೋದರೆ ಇನ್ನು ಹತ್ತಿ ಬಂದು ಮತ್ತೆ ಕರ್ಕೊಂಡು ಹೋಗೋ ಹೊತ್ತಾಗ್ತದೆ ಅಂತೇಳಿ ಈಗ ಕರ್ಕೊಂಡು ಹೋಗೋದು ಸೀದಾ. ದನಗಳನ್ನಾಗ ಅಲ್ಲಿ ಹೊಳೆ ಹತ್ರ ಬಿಟ್ಟಲ್ಲ, ಆಮೇಲೆ ಅಲ್ಲಿಂದ ಸೊಪ್ಪೆಲ್ಲ ತೊಗೊಂಡು ಬಂದು ಹಟ್ಟಿಲಿ ಒಬ್ಳಿದ್ದಾಳಲ್ಲ ಅವಳಿಗೆ ಹಾಕಿದ್ದು. ಈಗ ಹುಲ್ಲಿಲ್ಲ, ಹಾಗೆ ಇರುವ ಹುಲ್ಲು ಸಂಜೆಗೆ ಬೇಕಲ್ಲ, ಅದಕ್ಕೋಸ್ಕರ ಅವರನ್ನು ಬಿಟ್ಟು ಬರುವಾಗಲೇ ಎಂತಾದರೂ ಒಂದು ಸ್ವಲ್ಪ ಎಳತ್ತೆಳತ್ತು ಚಿಗುರಿದ್ದಿರ್ತದಲ್ಲ, ಅದನ್ನು ಒಂದು ಚಿಕ್ಕ ಕಟ್ಟ ಮಾಡಿ ತಗೊಂಡು ಬಂದು ಅವಳಿಗೆ ಹಾಕೋದು ಮಧ್ಯಾಹ್ನ ತನಕಕ್ಕೆ. ಈಗ ಅಪ್ಪ ಬಂದರು, ಅವರಿಗೆ ಚಹಾ ಎಲ್ಲ ಮಾಡಿಕೊಟ್ಟು ಈಗ ನಾನು ತೋಟಕ್ಕೆ ಬಂದೆ. ಪಂಪೊಂದು ನಿಲ್ಲಿಸಿ ಮನೆಗೆ ಹೋಗುವ ಅಂತ. ಇನ್ನು ಅಪ್ಪ ಹೋಗಿ ದನಗಳನ್ನು ನೋಡ್ಕೊಳ್ತಾರೆ. ನಾನೀಗ ಹೋಗುವ ಅಂತಿದ್ದೆ, ಅಷ್ಟೊತ್ತಾಗ ಅವ್ರು ಬಂದರು. ಇನ್ನು ಅವ್ರು ಹೋಗಿ ಅವರನ್ನು ಮೇಯಿಸಿ ಕರ್ಕೊಂಡು ಬರ್ಬೋದು. ಇನ್ನು ಮಧ್ಯಾಹ್ನಕ್ಕೆ ಪಲ್ಯ ಎಂತಾದರೂ ಮಾಡಬೇಕು. ಮತ್ತು ಒಂದು ಸ್ವಲ್ಪ ಹಾಳೆ ಕಡಿಲಿಕ್ಕೆ ಬರಬೇಕು. ಮೊನ್ನೆಯಿಂದ ತೋಟದ ಹಾಳೆ ಹಾಗೆ ಬಾಕಿಯಾಗಿದೆ. ನಾನು ಅಕ್ಕನವ್ರು ಬಂದರು, ಗಣಿ ಇದ್ದರು, ಮತ್ತು ಅವರೊಟ್ಟಿಗೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಅದೆಲ್ಲ ಕೆಲಸ ಪೆಂಡಿಂಗ್. ಬಜಾವು ಕೂಡ ಪೆಂಡಿಂಗ್ ಆಗಿತ್ತು. ಹಾಗೆ ಇವತ್ತು 3 ಕಟ್ಟ ಬಜಾವು ತಂದದ್ದು. ಇನ್ನೊಂದು ಸ್ವಲ್ಪ ಹಾಳೆ ಕಡಿಲಿಕ್ಕೆ ಉಂಟು. ಇದರಲ್ಲಿ ಅಪರೂಪಕ್ಕೊಮ್ಮೆ ಹಲಸಿನ ಹಣ್ಣು ಆಗೋದು, ಆದರೆ ಇದು ಒಳ್ಳೆಯದಿಲ್ಲ. ಆದರೆ ಈ ವರ್ಷ ಇಷ್ಟು ಕೆಳಗೆ ಹಲಸಿನ ಹಣ್ಣು ಅದು. ಕಳೆದ ವರ್ಷ ಆ ಮರದಲ್ಲಿತ್ತು, ಸುಮಾರಿತ್ತು, ಮೇಲಿಂದ ಕೆಳಗೆ ತನಕ ಇತ್ತು. ಈ ವರ್ಷ ಒಂದು ಕೂಡ ಇಲ್ಲ. ಅದು ನಾವು ಹಪ್ಪಳ ಹಾಕ್ತೇವಲ್ಲ, ಅದರದ್ದು ಹಲಸಿನ ಮರ. ನೋಡಿ ಬರುವ ವರ್ಷಕ್ಕೆ ಅಪ್ಪ ಬೀಜಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಹರಿವೇದು ಗಿಡದಲ್ಲಿ ಹೀಗೆ ಬೀಜ ಆಗ್ತದೆ, ನಿಮಗೆ ಗೊತ್ತಿರ್ಬೋದು. ಬೆಳೆದ ಹರಿವೆಯಲ್ಲಿ ಅದನ್ನು ಆಲ್ಮೋಸ್ಟ್ ಅದರ ದಂಟೆಲ್ಲ ತೆಗೆದು ಈ ಥರ ಒಣಗಿಸ್ಲಿಕ್ಕೆ ಹಾಕೋದು. ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಕಪ್ಪು ಕಪ್ಪು ಬೀಜ ಕಾಣ್ತದಲ್ಲ, ಇದು ಹರಿವೆ ಬೀಜ. ಇದು ಸಂಪೂರ್ಣ ಒಣಗಿ ಇದು ಸಪ್ರೇಟ್ ಆಗಬೇಕು, ಅಲ್ಲಿ ತನಕ ಒಣಗಿಸ್ತಾರೆ. ಹಾಗೆ ಇದರದ್ದು ಸುಮಾರು ಪ್ರಾಸೆಸ್ ಉಂಟು. ಆಗುವಾಗಪ್ಪ ಮಾಡುವಾಗ ವ್ಲಾಗ್ ಮಾಡ್ತೇನೆ ನಾನು ಪಲ್ಯ ಎಲ್ಲ ಮಾಡಿಟ್ಟು, ಅನ್ನ ಎಲ್ಲ ಮಾಡಿಟ್ಟು ಈಗ 1 ಗಂಟೆ ಆಯಿತು. ಅಪ್ಪನನ್ನು ಕರ್ಕೊಂಡು ಹೋಗುವ ಅಂತ ಬಂದೆ. ಅವರು ಹೊಳೆಯಲ್ಲಿ ದನಗಳನ್ನು ಸ್ನಾನ ಮಾಡಿಸ್ತಿದ್ದಾರೆ. ನಿನ್ನೆ ನಾನು ಮತ್ತು ಗಣಿಯವರು ಸ್ನಾನ ಮಾಡಿಸಿದ್ದು. ಅಪ್ಪ ಸುಮ್ಮನೆ ಕೂತಿದ್ರು. ಹಾಗೆ ಹೇಗೂ ಹೊಳೆಗೆ ಬರ್ತಾರಲ್ಲ, ಒಂದು ಸ್ವಲ್ಪ ನೀರು ಹಾಕಿ ಆ ಸಗಣಿ ಎಲ್ಲ ತೆಗೆದು ಬಿಡೋದು. ಮುಂಚೆಲ್ಲ ಪೈಪ್ ಹಿಡಿದು ಮನೆಯಲ್ಲಿ ಸ್ನಾನ ಮಾಡಿಸ್ತಿದ್ದೇವಲ್ಲ, ಈಗ ಇಲ್ಲಿಂದಲೇ ಹೋಗುವಾಗಲೇ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗೋದು. ಅವರಿಗೆ ಸಹ ಖುಷಿ ಆಗ್ತದೆ, ಸುಮ್ಮನೆ ನಿಲ್ತಾರೆ. ಹಾಗೆ ನೋಡಿ ಅಂತೆ ಸ್ನಾನ ಮಾಡಿಸ್ತಾ ಇದ್ದಾರೆ ಪುಟ್ಟಕ್ಕನನ್ನು. ಆಯಿತಾ ಸ್ನಾನ ಆಯಿತಾ? ಮಂಗುಚಿದು ಫ್ರೆಂಡ್ ನೋಡಿ ಅಂತೆ, ಬಿಳಿ ಕೊಕ್ಕರೆ.
ಅವಳಿ ಮ್ಯಾಚ್ ಆಗ್ತದಲ್ಲ, ಅವಳ ಕಲರ್ಸ್ ಚೂರು ಬಿಳಿ ಉಂಟಲ್ಲ, ಅವಳನ್ನು ನಾನು ಸ್ನಾನ ಮಾಡಿಸ್ಬೇಕಷ್ಟೇ ಈಗ. ಹಂಗೆ ಆಯ್ತು ಅವಳನ್ನು ಸ್ನಾನ ಮಾಡಿಸಿ. ಅಪ್ಪ ಫುಲ್ಲು ಸ್ನಾನ ಮಾಡಿಸೋದು, ಹಂಗೆ ಅಲ್ಲೆಲ್ಲ ಚೂರು ಚೂರು ಕಲೆ ಉಳಿತದೆ. ಅವರು ಎಲ್ಲ ತಿಕ್ಕಿ ಅವರ ಉಗುರಲ್ಲಿ ಸಹ ತೆಗೆದು ಎಲ್ಲ ಚೆಂದ ಮಾಡಿ ಕ್ಲೀನ್ ಮಾಡಿ ಮತ್ತೆ ಕಳಿಸೋದು. ಬೆಳಿಗ್ಗೆ ಬಾಕಿ ಅದು ಉಂಟಲ್ಲ, ಅಪ್ಪ ನೋಡಿ ಅಲ್ಲಿಂದ ಹೆಕ್ಕಿಕೊಂಡು ಬರ್ತಿದ್ದಾರೆ. ಇವಳೊಮ್ಮೆ ಅಲ್ಲಿ ಹೋಗ್ತಾಳೆ, ಇಲ್ಲಿ ಬರ್ತಾಳೆ. ಬಾ ನೀನು ಬಾ, ಇಲ್ಲಾಂದರೆ ನಿಂಗೆ ಸಿಗ್ಲಿಕ್ಕಿಲ್ಲ. ಹಾಂ, ಕೆಳಗೆ ಇಳಿತಾಳ ಅಂತ ಗೊತ್ತಿಲ್ಲ. ಹ್ಞೂ ರಪ್ಪ ಗೊತ್ತಾಗ್ತದೆ ಅವಳಿಗೆ. ಮಂಗು 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 ಮಧ್ಯಾಹ್ನ ಊಟ ಮಾಡ್ತಿದ್ದೇವೆ. ಇದು ಬೆಳಿಗ್ಗೆ ಗಣಿಯವರಿಗೆ ತಗೊಂಡೋಗ್ಲಿಕ್ಕೆ ಮಾಡಿದ್ದು ಪಲ್ಯ ಸ್ವಲ್ಪ ಉಳಿದಿತ್ತು, ಅಲಸಂಡೆದು. ಇದು ಬದನೆದು, ಮತ್ತು ಅನ್ನ ಮಜ್ಜಿಗೆ. ಮಧ್ಯಾಹ್ನ ಊಟ ಆಗಿ ಮಲಗಿ ಚಹಾ ಎಲ್ಲ ಕುಡಿದು ಈಗ ತೋಟಕ್ಕೆ ಬಂದೆ. ಹುಲ್ಲಿಗೆ ನಿನ್ನೆ ಮಾಡಿದ್ದಲ್ಲಿ ಒಂದು ಸ್ವಲ್ಪ ಹುಲ್ಲುಂಟು. ಅಪ್ಪನ ಸ್ಪ್ರಿಂಕ್ಲರ್ ಇಲ್ಲಿ ತನಕ ತಲುಪ್ತದೆ ಅಂತಂದು ಗೊತ್ತಿಲ್ಲ. ಅವರು ಸ್ಪ್ರಿಂಕ್ಲರ್ ಹಾಕಲಿಕ್ಕೆ ಹೋಗ್ತೇನೆ ಅಂತ ಹೊರಟರು. ಒಂದು ವೇಳೆ ಇಲ್ಲಿ ಒದ್ದೆ ಆಗೋದು ಅಂತಾದರೆ ನಾನು ಬೇರೆ ಕಡೆ ಹೋಗ್ಬೇಕಷ್ಟೇ. ನೋಡುವ, ಕ್ಯಾಮರಾ ಬ್ಲರ್ ಕಾಣ್ತಾ ಉಂಟಲ್ಲ, ಒಂದು ಕೀಟ ಕೂತಿದೆ ಆಯಿತಾ, ಕ್ಯೂಟ್ ಉಂಟು, ಇಷ್ಟುದ್ದ ಉಂಟು, ಹಾರಿತದು. ಅದು ಇಲ್ಲಿ ಕ್ಯಾಮರಕ್ಕೆ ಬಂದು ಕೂತಿತ್ತು. ಹುಲ್ಲೊಂದು ಕಟ್ಟಾಯಿತು. ಅಪ್ಪನ ಸ್ಪ್ರಿಂಕ್ಲರ್ ನೋಡಿ ಇಲ್ಲಿ ತನಕ ಹಾರ್ತದೆ. ಈಗ ಇಲ್ಲಿಂದಲೇ ಒಂದು ಕಟ್ಟ ಮಾಡಿ ಅಲ್ಲಿ ಸಹ ಬರ್ತಾ ಉಂಟು ನೀರು. ಹೇಗೆ ಒಂದು ಕಟ್ಟ ಮಾಡಿದೆ. ಇದು ತಗೊಂಡೋಗಿ ಮನೆಗೆ ಹಾಕಿ ತೋಟಕ್ಕೆ ಬರಬೇಕು ಮತ್ತೆ ಹಳೆ ಕಡಿಲಿಕ್ಕೆ.